ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಆರ್ ಬ್ಲಾಗ್ಸ್. ಇವಾಗ ನಾನು ಸಂಜೆ 6 ಗಂಟೆ ಆಗಿದೆ. ಆದ್ದರಿಂದ ಇವಾಗ ಅಡುಗೆ ಮಾಡೋ ಟೈಮು. ಯಾಕಂದರೆ ನನ್ನ ಚಿಕ್ಕ ಮಗಳು ಮಲಗಿದ್ದಾಳೆ ಮತ್ತು ನನ್ನ ದೊಡ್ಡ ಮಗಳು 7 ಗಂಟೆಗೆ ಟ್ಯೂಷನಿಂದ ಬರ್ತಾಳೆ. ಅವಳು ಬಂದ ತಕ್ಷಣ ಅವಳಿಗೆ ಹಸುವಾಗಿರುತ್ತೆ. ಅದಕ್ಕಾಗಿ ಇವಾಗ ಒಂದು ಕ್ವಿಕ್ಕಾಗಿ ಒಂದು ಸಾಂಬಾರು ರೆಸಿಪಿ ಮಾಡಿ, ಆಮೇಲೆ ಒಂದು ರೈಸ್ ಮಾಡಿ, ಆಮೇಲೆ ಅವಳಿಗೆ ಊಟಕ್ಕೆ ಕೊಡಬೇಕು. ಅದಕ್ಕಾಗಿ ನಾನು ಇವಾಗ ಅವಳಿಗೋಸ್ಕರ ಒಂದು ಸಿಂಪಲ್ ಆದಂಥ ರೆಸಿಪಿ ಮಾಡ್ತಿದ್ದೀನಿ. ಅದನ್ನು ನಿಮಗೂ ತೋರಿಸ್ಕೊಡ್ತೀನಿ, ನೀವು ನೋಡಿ. ಸಿಂಪಲ್ ಮೆಂತ್ಯ ಸಾಂಬಾರು. ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಮೆಣಸಿನ್ಕಾಯಿನ ಅದರಲ್ಲೇ ಕುದಿಸ್ಕೊಂಡಿದ್ದೀನಿ. ಇದನ್ನು ಯಾಕೆ ಕುದಿಸ್ಕೊಂಡಿನಿ ಅಂದರೆ, ಹಸಿ ಮೆಣಸಿನ್ಕಾಯಿನ ಹಾಕಿದಾಗ ಅದು ಏನಾಗುತ್ತೆ, ನಮಗೆ ಎಸಿಡಿಟಿ ಆಗುತ್ತೆ. ಆದ್ದರಿಂದ ಸ್ವಲ್ಪ ಒಂದು 5 ನಿಮಿಷ ಇದನ್ನು ಇದರಲ್ಲಿ ಕುದಿಸ್ಕೊಂಡಾಗ ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಹಾಗಾಗಿ ನಾನು 4 ಮೆಣಸಿನ್ಕಾಯಿನ ಕುದಿಸ್ಕೊಂಡಿದ್ದೀನಿ. ಇವಾಗ ನಂತರ ಇದನ್ನೆಲ್ಲವನ್ನು ನೀರನ್ನ ಸೋಸಿ ಬರೀ ಸೊಪ್ಪನ್ನಷ್ಟೇ ತಗೋಬೇಕು. ನನ್ನ ಮಗಳದ್ದು ಟ್ಯೂಷನ್ ಟೈಮ್ ಆಗಿದೆ, ಹಂಗಾಗಿ ಸಾಂಬಾರನ್ನ ಅರ್ಧಕ್ಕೆ ಕ್ವಿಕ್ ಮಾಡಿ ಇವಾಗ ಅವಳನ್ನ ಕರ್ಕೊಂಬರೋಕ್ಕೆ ಹೋಗ್ತಿದ್ದೀನಿ. ಚಿಕ್ಕ ಮಗಳು ಇನ್ನೂ ಮಲಗಿದ್ದಾಳೆ. ಪಕ್ಕದ ಮನೆಯವ್ರಿಗೆ ಮೆಂತ್ಯ ಸಾಂಬಾರು ರೈಸು ನಾಳೆನಾ? ಬೆಳಗ್ಗೆ ದೋಸೆ ತಿನ್ನು, ಮಧ್ಯಾಹ್ನಕ್ಕೆ ಪಲಾವು, ಬಾಳೆಹಣ್ಣು. ಓಕೆನಾ? ನನ್ನ ಮಗಳು ಇವಾಗ ನಾಳೆ ದಿವಟ್ಟೆ ಕೇಳ್ತಿದ್ದಾಳೆ. ಮಧ್ಯಾಹ್ನಕ್ಕೆ ಪಲಾವ್ ಅಂತ ಹೇಳಿದ್ನಲ್ಲ. ಇವಾಗ ನಾನು ಮೆಂತ್ಯ ಸಾಂಬಾರು ಮಾಡೋಕ್ಕೆ ಒಂದು ಅರ್ಧ ಬೌಲು ಅಂದರೆ 1 ಬೌಲ್ಗೆ ಸ್ವಲ್ಪ ಕಡಿಮೆ ಇದೆ ತೊಗರಿಬೇಳೆ, ಆಮೇಲೆ ಅದೇ ಕುದಿಸಿಟ್ಕೊಂಡಿರುವಂಥ 4 ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ 1 ಟೊಮ್ಯಾಟೊ ಅಂದರೆ ಹುಳಿ ಟೊಮ್ಯಾಟೊ, ಆಮೇಲೆ ಇದು ನೀಟಾಗಿ ಅಂದರೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ನಾನು ನೀಟಾಗಿ ಕಟ್ ಮಾಡಿ ಇದನ್ನು ವಾಶ್ ಮಾಡಿಕೊಂಡು ಕುದಿಸ್ಕೊಂಡಾಗ ಸ್ವಲ್ಪ ಒಂದು ಮುಷ್ಟಿಯಷ್ಟು ಆಗಿದೆ, ಅಷ್ಟೇ ಆಗಿದೆ ಇದು ಮೆಂತ್ಯ ಸೊಪ್ಪು. ಆಮೇಲೆ 1 ಗಡ್ಡೆ ಬೆಳ್ಳುಳ್ಳಿ, ಆಮೇಲೆ ಅರಿಶಿನ ಪೌಡರ್, ಆಮೇಲೆ ಜೀರಿಗೆ ಇವೆಲ್ಲ ತೊಗೊಂಡಿರೋದು. ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಇದು ಜೀರಿಗೆ, ಸಾಸಿವೆ, ಆಮೇಲೆ ಎಣ್ಣೆ, ಆಮೇಲೆ ಇವಾಗ ನೀರು, ನಂತರ ಇಂಗು ಸ್ವಲ್ಪ ತೊಗೋಬೇಕು. ಒಗ್ಗರಣೆ ಹಾಕೋಕ್ಕೆ ಇಂಗು ಬೇಕು. ಇವಾಗ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಇದು ನಾನೇ ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಕೈಯಿಂದ ವಿಡಿಯೋ ಮಾಡ್ತಿದ್ದೀನಿ, ಇನ್ನೊಂದು ಕೈಯಿಂದ ಇದನ್ನು ಅಡುಗೆ ತಯಾರಿ ಮಾಡ್ತಿದ್ದೀನಿ. ತೊಗರಿಬೇಳೆ, ಮೆಂತ್ಯ ಸೊಪ್ಪು ಮತ್ತು ಕುದಿಸ್ಕೊಂಡಿರುವಂತಹ 4 ಮೆಣಸಿನ್ಕಾಯಿ, ನಂತರ 1 ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ, 1 ಟೊಮ್ಯಾಟೊ, ಇದನ್ನು ಮುಳುಗೋ ರೀತಿ ನೀರು ಹಾಕ್ಕೋಬೇಕು. ಒಂದು 4-5 ಡ್ರಾಪ್ಸ್ ಮೇಲೆ ಎಣ್ಣೆ ಹಾಕ್ಕೋಬೇಕು. ನಂತರ ಇದನ್ನು ಕುದಿಯೋಕ್ಕಿಡೋಣ. ಇವಾಗ ಬೇಳೆ, ಮೆಂತ್ಯ ಮತ್ತು ಜೀರಿಗೆ, ಆಮೇಲೆ ಮೆಣಸಿನ್ಕಾಯಿ, ಸ್ವಲ್ಪ ಎಣ್ಣೆ, ಒಂಚೂರು ಅರಿಶಿನ ಎಲ್ಲವನ್ನು ಹಾಕಿ ಇದರಲ್ಲಿ ಕುದಿಸ್ಕೊಂಡ ನಂತರ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ಈ ಥರ ಇರಬೇಕು. ಬೇಳೆ ಆಮೇಲೆ ಸೊಪ್ಪು ಎಲ್ಲವೂ ನೀಟಾಗಿ ಮಿಕ್ಸ್ ಆಗಬೇಕು ಈ ಥರ.
ಇವಾಗ ಒಗ್ಗರಣೆಗೆ ಇಂಗು, ಕರಿಬೇವು, ಒಂದು ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಸಾಸಿವೆ, ಆಮೇಲೆ ಎಣ್ಣೆ ತಗೊಂಡಿದ್ದೀನಿ. ಇವಾಗ ಎಣ್ಣೆ ಒಂದು 2-3 ಸ್ಪೂನ್ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಇಂಗು, ಇವಾಗ ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಸೇದಿಸ್ಕೋಬೇಡಿ, ಸ್ವಲ್ಪ ಬ್ರೌನ್ ಆದರೆ ಇವಾಗ ಕುದಿಸಿದ್ದು ಬೇಳೆ, ಆಮೇಲೆ ಮೆಂತ್ಯ ಸೊಪ್ಪು, ಆಮೇಲೆ ಟೊಮ್ಯಾಟೊ ಎಲ್ಲನೂ ಇದಕ್ಕೆ ಹಾಕ್ಕೊತಿದ್ದೀನಿ. ಇವಾಗ ನಂತರ 1 ಸ್ಪೂನ್ ಉಪ್ಪು, ನೀಟಾಗಿ ಕೈಯಿಡಿಸ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕುದೀಲಿ. ಕುಕ್ಕಲ್ಲಂದ್ರೂ ಒಗ್ಗರಣೆ ಕೊಟ್ಕೋಬೋದು. ಇವಾಗ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ. ಇವಾಗ ಕುದೀತಿದೆ, ಒಂದು 2 ನಿಮಿಷ ಕೊತ್ತಂಬರಿ ಸೊಪ್ಪು ನೀಟಾಗಿ ಕುದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ನೋಡಿ ಈ ಥರ ಬಂದಿದೆ. ಇದಕ್ಕೆಲ್ಲ ಇದನ್ನು ಕೊಟ್ಟು ಇದಕ್ಕಷ್ಟೇ ಹಾಕ್ಬಿಡಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ರೈಸ್ ಜೊತೆ. ನೋಡಿ ನೋಡಿ, ನೀವು ಇದನ್ನು ರೈಸ್ ಜೊತೆನೂ ತಿನ್ಬೋದು, ಚಪಾತಿ ರೋಟಿ ಜೊತೆನೂ ತಿನ್ಬೋದು, ರೈಸ್ ಜೊತೆನೂ ತಿನ್ಬೋದು. ಇವಾಗ ನನ್ನ ಮಗುದು ಊಟ